ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತೂ ಒಂದು ಕ್ವಿಕ್ ರೀಡಿಂಗ್ ಮಾಡ್ತಾ ಇದ್ದೀನಿ, ಓಕೆನಾ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಕ್ವಿಕ್ ರೀಡಿಂಗ್ ಅಂತ. ಸೊ ನೋಡೋಣ ಯಾರು ಎನರ್ಜಿ ಪಿಕ್ ಆಗತ್ತೆ ಇವತ್ತು ಅಂತ ನೋಡೋಣ. ಎಸ್ ಬಾಬಾ ಪ್ಲೀಸ್ ಗೈಡ್, ಬಾಬಾ ಪ್ಲೀಸ್ ಗೈಡ್, ಬಾಬಾ. Oh my goodness, the tower. ಓಕೆ, ಶುರು ಆಯಿತು ನೋಡಿ. ಟವರ್ ಅಂದರೆ ಇದು ಓಕೆ, ಇಲ್ಲಿ ಕ್ರೌನ್ ಬೀಳ್ತಾ ಇದೆ ನೋಡಿದ್ರಾ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರೋ ಒಬ್ಬರು ಘನತೆ ಏನಿತ್ತು ಅಂದರೆ, ಯಾರೋ ಒಬ್ಬರು ಕಿರೀಟ ಹೇಗಿತ್ತು ಅದು ಬಿದ್ದಿದೆ ಆಲ್ರೆಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಂದರೆ ಜನಗಳ ಮಧ್ಯ, ಓಕೆನಾ. ಸೊ ಯಾರದ್ದೋ ಒಂದು ಅವರ ಕಿರೀಟ ಏನಾಗಿದೆ, ಜಾರಿದೆ, ಬಿದ್ದಿದೆ ಆಯಿತಾ. ಅಂದರೆ ಅವರ ನಡತೆ ಏನು ಅಥವಾ ಅವರ ಸ್ವಭಾವ ಏನು, ಅವ್ರು ಏನು ಮಾಡಿದ್ದಾರೆ ಗೊತ್ತಿಲ್ಲ, ಬಟ್ ಅದು ಜನಗಳಿಗೆ ಗೊತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅವರ ದುಷ್ಟಬುದ್ಧಿ ಅಥವಾ ಕೆಟ್ಟ ನಡತೆನಾ ಅಥವಾ ಏನು ಮಾಡಿದ್ದಾರೆ ಅವರು ಗೊತ್ತಿಲ್ಲ. ನೋಡೋಣ ಮುಂದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ಅಂತ. ಬಟ್ ಅದು ಅವರ ಕಿರೀಟ ಬಿದ್ದಿದೆ, ಕೆಳಗೆ ಬೀಳ್ತು ಅಂತ. ಅಂದರೆ ಇಷ್ಟು ದಿವಸ ಏನೋ ಒಂದು ಇದು ಮಾಡಿದ್ರು, ಅಂದರೆ ಅವ್ರನ್ನ ಬಿಟ್ಟರೆ ಇಲ್ಲ ಅನ್ನೋ ಥರ. ನಿಮ್ಮ ಜೀವನದಲ್ಲಿ ಯಾರಿದ್ದಾರೆ ಈ ಥರ ನಂಗೆ ಗೊತ್ತಿಲ್ಲ. ಸೊ ಅವರ ಅಂದರೆ ಅವ್ರು ತುಂಬ ಹೈ ಇದು ಪೊಸಿಷನ್ ಕೊಟ್ಟಿದ್ರಿ ನೀವು ನಿಮ್ಮ ಜೀವನದಲ್ಲಿ. ಅವರಿಗೆ ಒಂದು ಒಳ್ಳೆ ಪೊಸಿಷನ್ ಕೊಟ್ಟಿದ್ರಿ, ದೊಡ್ಡ ಸ್ಥಾನ ಕೊಟ್ಟಿದ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಸ್ಥಾನ ಭಗವಂತ ಟವರ್ ಮೂಮೆಂಟ್ ತಂದು ಕಿತ್ತಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಹೇಗೆ ಕಿತ್ತಾಕಿದ್ದಾರೆ ಏನು ಮುಂದಕ್ಕೆ ಕಾರ್ಡ್ಸ್ ನೋಡೋಣ ಏನು ಅಂತ. ಬಟ್ ಇದು ಎನರ್ಜಿ ಈ ಥರ ಬರ್ತಾ ಇದೆ ಆಯಿತಾ. ನೀವು ಕೊಟ್ಟಿದ್ರಿ ಸ್ಥಾನ, ಅರ್ಥ ಆಯ್ತಾ. ನೀವು ಅವ್ರನ್ನ ಒಂಥರ ತುಂಬ ಒಳ್ಳೆ ಪೊಸಿಷನಲ್ಲಿ ನೋಡ್ತಾ ಇದ್ರಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಾದರೂ ಇರ್ಬೋದು ಗೊತ್ತಿಲ್ಲ. ಸೊ ಬಟ್ ಭಗವಂತನೇ ಇದನ್ನು ಕಿತ್ತಾಕಿರೋದು ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಭಗವಂತ ಅನ್ನೋಕ್ಕಿಂತ ಇವಾಗ ನೋಡಿ, ನಾವು ಭಗವಂತ ಅಂತ ಹೇಳ್ತೀವಿ ಯಾಕಂದರೆ ಅದು ಬರೋದು ಆ ಥರ. ಬಟ್ ಇದು ಕರ್ಮದ ಕಾರ್ಡು ಆಯಿತಾ. ಇದು ಆ್ಯಕ್ಚುಲಾಗಿ ಏನಾಗಿದೆ, ಅವರ ಕರ್ಮ ಯಾವ ಥರ ಆಗಿದೆ ಅಂತಂದರೆ, ಅವ್ರು ಏನು ಅನ್ಯಾಯ ಮಾಡಿದ್ರು, ಏನು ಮಾಡಿದ್ದಾರೆ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ ಕಾರ್ಡ್ಸು. ಬಟ್ ಅವ್ರು ಮಾಡಿದ ಕರ್ಮ ಅವ್ರಿಗೆ ವಾಪಸ್ ಹಿಟ್ಟಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ವಾಟ್ ಎಲ್ಸ್. ಎಸ್ ಬಾಬಾ. ಓಕೆ, ಕತ್ತಿ ಮಸೀತಾ ಇದ್ರು, ಇವ್ರದ್ದೇ ಎನರ್ಜಿ ಬರ್ತಾ ಇರೋದು ಆಯಿತಾ. ಕತ್ತಿ ಮಸೀತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಯಾರ ಮೇಲೆ ನೋಡೋಣ. ಎಸ್ ಬಾಬಾ, ಹೆಂಗೆ ತೋರಿಸ್ತಿದ್ದಾರೆ ಗೊತ್ತಾ, ಇಲ್ಲಿ ನೋಡಿ. ಇದು ಇವ್ರಿಗೆ ಮೈಯೆಲ್ಲ ಕಣ್ತರ, ಅಂದರೆ ಬೇರೆಯವರು ಜೊತೆಗೆ ನೋಡಿ ಇಲ್ಲಿ ರೆಪ್ಟೇಲಿಯನ್ ಎನರ್ಜಿ ತೋರಿಸ್ತಾ ಇದ್ದಾರೆ ನನಗೆ ಇಲ್ಲಿ ನೋಡು ಅಂತ. ಕಣ್ಣು ಯಾವ ಥರ ಇದೆ ಅಂತಂದರೆ, ನನಗೆ ಈಗ ತಲೆ ಹಿಂದೆನೂ ಕಣ್ಣಿರುತ್ತೆ ಅಂತ ಹೇಳ್ತಾರೆ ಗೊತ್ತಾ. ಒಂದೊಂದ್ಸಲ ತಮಾಷೆಗೆ ಹೇಳ್ತೀವಲ್ಲ ಆ ಥರ. ಬಟ್ ಇದು ತಮಾಷೆ ಅಲ್ಲ, ಇದು ತುಂಬ ಸೀರಿಯಸ್. ಇದು ಇದೇನೆಂದರೆ, ಯಾರದ್ದೋ ಮೇಲೆ ಈ ಮನುಷ್ಯನೋ ಅಥವಾ ಮನುಷ್ಯನ ಯಾರಾದರೂ ಇರ್ಬೋದು ನಿಮ್ಮ ಜೀವನದಲ್ಲಿ, ಆದರೆ ಇವರೇ ಆಯಿತಾ. ಇವರೇನೆ. ಇವರು ಹೆಂಗೆ ಮಾಡ್ತಾಯಿದ್ರು ಅಂತಂದರೆ, ಏನೋ ಕಂಡು ಬಿಡ್ತೀನಿ ಏನೋ ಥರ ಮೈಯೆಲ್ಲ ಕಣ್ಣಾಗಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾಯಿದ್ರು, ನಿಮ್ಮ ಮೇಲೆ ಕಣ್ಣಿಟ್ಟಿದ್ರು, ನೋಡ್ತಾಯಿದ್ರು. ಏನಾರು ಒಂದು ಸಿಗುತ್ತಾ ಕ್ಯಾತ್ಲೆ ತೆಗಿಯೋಕ್ಕೆ ಅಂತ ಹುಡುಕ್ತಾ ಇದ್ರು. ಮಾಡಿದ್ದಾರೆ, ಭಯಂಕರ ತಲೆ ಓಡಿಸಿದ್ದಾರೆ, ತೋರಿಸ್ತಾ ಇದ್ದಾರೆ ಸೋರ್ಡ್ ಎನರ್ಜಿ. ಭಯಂಕರ ತಲೆ ಓಡಿಸಿ ಇಲ್ಲದ್ದೆಲ್ಲ ಕಿತಾಪತಿ ಮಾಡಿದ್ದಾರೆ ಆಯಿತಾ. ಇಲ್ಲದ್ದೆಲ್ಲ ಏನೋ ದೊಡ್ಡ ತಾನೇ ಈಶ್ವರ ಅನ್ನೋ ಥರ ಮೂರನೇ ಕಣ್ಣು ತನಗಿದೆ. ಓಕೆ, ಸ್ಪಿರಿಚುಯಲಿ ಅವೇಕಂಡ್ ಅನ್ನೋ ಥರ. ಅಂದರೆ ನನಗೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನನಗೆ ದೇವರ ಸಂದೇಶ ಬರ್ತಾ ಇದೆ, ಇವ್ರು ಇಂಥವ್ರು ಅವ್ರಂಥವ್ರು ಆ ಥರ ಈ ಥರ ಅಂತ ಏನೋ ಕತೆ ಕಟ್ಟಿ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ
ಅವ್ರು ಹೇಳಿದ್ರು ಅಂತ ನೀವೇನು ಮಾಡಿಬಿಟ್ರಿ, ಇವರನ್ನ ಫುಲ್ಲು ಮೇಲೆ ಕೂರಿಸ್ಬಿಟ್ರಿ ಟಾಪು. ಓಹ್! ಇವರು ಎಂಥವ್ರಪ್ಪ, ದೇವದೂತ ಥರ, ದೇವದೂತ ಅಥವಾ ದೇವದೂತೆ ಆ ಥರ ಒಂದು ಪೊಸಿಷನ್ ಕೊಟ್ರಿ. ದೇವರು ಕಿತ್ತು ಬಿಸಾಕಿದ್ದಾರೆ ಆಯಿತಾ. ಆದರೆ ಅವ್ರ ಕರ್ಮ ಅವರು ಕಿತ್ತು ಬಿಸಾಕಿದೆ ಅದನ್ನು. ಓಕೆ, ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ, ವಾಟ್ ಎಲ್ಸ್? ಇದು ಮಾಡಿರೋದು ದುಡ್ಡುಗೋಸ್ಕರ ಅಂತಲೇ ಹೇಳ್ತಾ ಇದ್ದಾರಪ್ಪ. ಇದು ಅವ್ರದ್ದೇ ಎನರ್ಜಿ ಬರ್ತಾ ಇದೆ. 3 ಆಯಿತಾ, ಈ 3 ಕಾರ್ಡು ಒಬ್ರದ್ದೇ ಎನರ್ಜಿ ಇದು ಬರ್ತಾ ಇರೋದು. ಅವ್ರು ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ, ಯಾತಕ್ಕೆ ತೊಗೊಂಡಿದ್ದಾರೆ ಆ್ಯಕ್ಷನ್ನು ಅಂತ ಹೇಳ್ತಾ ಇದ್ದಾರೆ ಭಗವಂತ ಆಯಿತಾ. ಈ ಕಾರ್ಡ್ ತೋರಿಸ್ತಾ ಇರೋದು, ಕಾರ್ಡ್ಸ್ ಎನರ್ಜಿ ಆ ಥರ ಬರ್ತಾ ಇದೆ ನನಗೆ. ಇದು ನಿಮ್ಮದಲ್ಲ. ನಿಮ್ಮ ಜೀವನದಲ್ಲಿ ನೀವು ಯಾರಿಗೆ ಒಂದು ಉತ್ತಮ ಸ್ಟೇಟಸ್ ಕೊಟ್ರಿ, ಮೇಲೆ ಕೂರಿಸಿದ್ರಿ, ಒಂದು ಉತ್ತಮ ಪೊಸಿಷನ್ ಕೊಟ್ಟು ಕೂರಿಸಿದ್ರಿ. ಅಯ್ಯೋ ಇವರು ಅಂದರೆ ಅದು ಹೇಳಿದ್ನಲ್ಲ, ಅವರೇ ಹೇಳ್ಕೊಂಬಿಟ್ರು. ಲೈಕ್ ನಾನು ತುಂಬ ಸ್ಪಿರಿಚುವಲಿ ಕೊಡು, ನನಗೆಲ್ಲ ಅರ್ಥ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆ, ಈ ಥರ ಇದೆ, ಹಾಗಿದೆ ಅಂತ ಏನೋ ಹೇಳಿದ್ದಾರೆ ಆಯಿತಾ. ಏನು ಅಂತ ಮುಂದಕ್ಕೆ ನೋಡೋಣ. ಬಟ್ ಭಯಂಕರ ಸ್ಟೋರಿ ಕಟ್ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅವ್ರು ಮಾಡಿದ್ದು ಚೈಲ್ಡಿಶ್ ಬುದ್ಧಿ ಆಯಿತಾ. ಅವ್ರು ಮಾಡಿದ್ದು ಚೈಲ್ಡಿಶ್ ಬುದ್ಧಿನೇ ಆಯಿತಾ. ಇದು ವಯಸ್ಸು ಏನಾರು ಇರ್ಬೋದು, ಬಟ್ ಅವ್ರು ಮಾಡಿದ್ದಂತೂ ತುಂಬ ಒಂಥರ ಆ ಥರ ಎಲ್ಲ ಬಿಹೇವ್ ಮಾಡಬಾರ್ದು ಆಯಿತಾ. ಆ ಥರ ಮಾಡಿದ್ದಾರೆ. ಯಾತಕ್ಕೆ ಅಂದರೆ ಅವ್ರಿಗೊಂದು ಸಂಕಟ ಇದ್ದೇ ಇತ್ತು ದುಡ್ಡಿನ ವಿಷಯದಲ್ಲಿ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಅದಕ್ಕೋಸ್ಕರ ಆ ಥರ ಮಾಡಿದ್ರು. ನಿಮ್ಮ ಮೇಲೆ ಮಾಡಿರೋದಿದು, ಅರ್ಥ ಆಯ್ತಾ. ಇದು ಟೈಮ್ ಅನ್ನೋದು ಯಾವ ಥರ ತಿರುಗಿದೆ ಅಂತಂದರೆ, ಕರ್ಮದ ಟೈಮು ಅವ್ರಿಗೆ ನೀವು ಯಾವ ಥರ ಒಂದು ಪೊಸಿಷನಲ್ಲಿ ಕೂರಿಸಿದ್ರಿ, ಕಿತ್ತು ಹೋಗ್ಬಿಟ್ಟಿದೆ, ಕ್ರೌನೇ ಬೀಳ್ದೋಗಿದೆ ನೋಡಿ ಆಯಿತಾ. ಆ್ಯಂಡ್ ಇದು ನಿಮಗೂ ನೋಡಿ ಇಷ್ಟು ಬತ್ತು ಕಾರ್ಡು. 2 ಆಫ್ ಕಪ್ಸ್, ಫ್ಯಾಮಿಲಿಯವರು ಅಂತಿದ್ದಾರೆ ಫಸ್ಟು. ನಿಮ್ಮ ಓಕೆ, ಇದು ನಿಮ್ಮ ಓಕೆ ನೋಡಿ 3 ಜನ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. 3 ಜನ ಸೇರಿದ್ರು ಇದರಲ್ಲಿ ಅಂತ. ಜೊತೆಗೆ 2 ಆಫ್ ಕಪ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ತುಂಬ ಇದ್ರ ಕೆಳಗೆ ಬಂದಿರೋದ್ರಿಂದ ಆಯಿತಾ. ಲೈಕ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದು ಯಾರದ್ದು ಅಂತಂದರೆ ನಿಮ್ಮ ಸ್ಪೌಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ವೈಫು ಅಥವಾ ನಿಮ್ಮ ಹಸ್ಬೆಂಡು, ಅರ್ಥ ಆಯ್ತಾ. ಸ್ಪೌಸ್ದೇನೆ ಸ್ಟೋರಿ ಇದು, ಅದಕ್ಕೇ ಈ ಥರ ತೋರಿಸ್ತಾ ಇದ್ದಾರೆ. ನಾನು ಯಾರಪ್ಪ ಅನ್ಕೊಳ್ತಾ ಇದ್ದೆ. ಸೊ ಏನೋ ಒಂದು ಕತೆ ಕಟ್ಟಿದ್ದಾರೆ ಅವರು ಆಯಿತಾ, ಭಯಂಕರ ಕತೆ ಕಟ್ಟಿದ್ದಾರೆ ನಿಮ್ಮ ಬಗ್ಗೆನೇ. ಆ್ಯಂಡ್ ಇದರಲ್ಲಿ 3 ಜನ ಸೇರಿದ್ರು ಅಂತಲೂ ಹೇಳ್ತಾ ಇದ್ದಾರೆ ಇವಾಗ, ಫ್ಯಾಮಿಲಿಯವರೇನೆ ಆಯಿತಾ. ಫ್ಯಾಮಿಲಿಯವ್ರು ನೋಡಿ. ಮತ್ತು ಇನ್ನೊಂದು ಕ್ವೀನ್ ಆಫ್ ಸೋರ್ಡ್ಸ್ ಇದೆ ಆಯಿತಾ. ಸೊ ಇದು ಮತ್ತೆ ರೆಪ್ಟೇಲಿಯನ್ ಎನರ್ಜಿ ಕಾಣತ್ತಾ. ನೆನ್ನೆ ಇದರಲ್ಲಿ ನಾನು ಹೇಳಿದೆ ಅಲ್ವಾ ವಿಡಿಯೋದಲ್ಲಿ, ಸ್ನೇಕ್ ಯಾವ ಥರ ಇದ್ದರೂ ಸ್ನೇಕೇನೆ ಅದು ಅಂತ. ಪೊರೆ ಬಿಚ್ಚೋದ್ರೂ ಮತ್ತೆ ಅದ್ರದ್ದು ನೇಚರ್, ಸ್ವಭಾವನೇ ಸ್ನೇಕ್ ಹೊಡೆಯೋ ಏನೋ ವಿಷದ್ದು ಅಂತ ನೋಡಿ. ಅದೇ ಥರನೇ ತೋರಿಸ್ತಾ ಇದ್ದಾರೆ ಇಲ್ಲಿ, ಅರ್ಥ ಆಯ್ತಾ. ಸೊ ನೆನ್ನೆ ಎನರ್ಜಿಗೂ ಇವತ್ತು ಎನರ್ಜಿಗೂ ಗೊತ್ತಿಲ್ಲ, ಏನಾದ್ರು ಮ್ಯಾಚ್ ಆಗ್ಬೋದು. ನೆನ್ನೆ ವಿಡಿಯೋನು ನೋಡಿ, ಓಕೆನಾ. ನೋಡಿಲ್ಲ ಅಂತಂದರೆ ಸೊ ಇದು ಈ ಥರ ಬರ್ತಾ ಇದೆ ಆಯಿತಾ. ಸೊ ಇವ್ರೇನು ಮಾಡಿದ್ದಾರೆ, ಸೇರಿಕೊಂಡು 3 ಜನ ಅಂತ ಹೇಳ್ತಾ ಇದ್ದಾರೆ. ಒಬ್ಬರು ಇವರು ಕ್ವೀನ್ ಆಫ್ ಸೋರ್ಡ್ಸು ಆಯಿತಾ, ಒಂದು ನಿಮ್ಮ ಸ್ಪೌಸು ಆಯಿತಾ. ಸ್ಪೌಸ್ದೇ ಮೇಯ್ನ್ ಸ್ಟೋರಿ ಇದು ಜಾಸ್ತಿ ಬರ್ತಾ ಇರೋದು. ದುಡ್ಡುಗೋಸ್ಕರ ಏನು ಮಾಡಿದ್ದಾರೆ, ಈ ಥರ ಸೇರಿಕೊಂಡು 3 ಜನ ಸೇರಿ ಏನೋ ಮಾಡಿದ್ದಾರೆ. ಮಸಲತ್ ಅಂತ ಕೇಳಿಸ್ತಾ ಇದೆ. ಮಸಲತ್ ಮಾಡಿದ್ದಾರೆ. ಎಸ್ ಬಾಬಾ, ನಿಮ್ಮನ್ನು ಇದು ಮುಗಿಸೋ ಪ್ರಯತ್ನನೇ ಇದು ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ನೆಗೆಟಿವಿಟಿ, ಭಯಂಕರ ನೆಗೆಟಿವಿಟಿ ಮಾಡಿದ್ರು ಆಯಿತಾ. ಹೆಂಗೆ ಅಂದರೆ ಅದೇನು ಮಹಾ ಅಂತ ನಾನು ಹೇಳಿದ್ನಲ್ಲ ಇಲ್ಲಿ. ಈಗ ಸ್ಪಿರಿಚುಯಾಲಿಟಿ ಅಂತ ಹೇಳಿದೆ ಅಲ್ವಾ, ನಾಪ್ಕ ಇದೆಯಾ. ಲೈಕ್ ಮೆಸೇಜ್ ಎಲ್ಲ ಬರುತ್ತೆ, ಗೊತ್ತಾಗ್ತಾ ಇದೆ ನನಗೆ ಆ ಥರ ಈ ಥರ ಅಂತ. ನಿಮ್ಮ ಮೇಲೆ ಒಂದು ಕಣ್ಣಲ್ಲ, ಮೈ ತುಂಬ ಕಣ್ಣು ಮಾಡಿಕೊಂಡು ಇರೋರು ಅದು ಮೈ ತುಂಬ ಕಣ್ಣು. ಇದಕ್ಕೆ ಇಲ್ಲಿ ನೋಡಿ ಮೈ ತುಂಬ ವಿಷ ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಅರ್ಥ ಆಯ್ತಾ. ಎಷ್ಟು ಕಾರ್ಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬೇರೆ ಡೆಕ್, ಇದು ಬ್ಯೂಟಿಫುಲ್ ಕಾರ್ಡ್ಸ್, ನಂಗೆ ತುಂಬ ಇಷ್ಟ ಇದು ಈ ಡೆಕ್ಕು.
ಕಾರ್ಡ್ಸ್ ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಗೊತ್ತಾ, ಹೇಳುತ್ತೆ, ಫುಲ್ ಸ್ಟೋರಿ ಹೇಳ್ಬಿಡುತ್ತೆ. ಎಸ್ ಬಾಬಾ, ವಾಟ್ ಎಲ್ಸ್? ಯಾರಿದು 3 ಜನದಲ್ಲಿ? ಓಕೆ, ಫ್ಯಾಮಿಲಿಯವರು ಅಂತ ಹೇಳೇ ಬಿಟ್ರಲ್ವಾ. ನಿಮ್ಮ ಸ್ಪೌಸ್ ಅಂದರು ಒಂದು, ಇನ್ನೊಂದು ಯೂರಿಯಾ. ನಂಗೆ 2 ಥರ ಕಾಣಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ. ದುಡ್ಡುಗೋಸ್ಕರ ಇವರು ಇದು ಸ್ವೋರ್ಡ್ ಎನರ್ಜಿ ಬಂದಿದೆ, ಅರ್ಥ ಆಯ್ತಾ. ಇದು ಪ್ಲಸ್ ಇದು ಒಂದೇ ಇರ್ಬೋದು ಎನರ್ಜಿ, ಅಂದರೆ ಇನ್ ದ ಸೆನ್ಸ್ ಈ ಒಂದು ಫ್ಯಾಮಿಲಿಯವರು ಇರ್ಬೋದು, 3 ಜನನೂ ಫ್ಯಾಮಿಲಿಯವರೇನೆ, ಅರ್ಥ ಆಯ್ತಾ. ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಸ್ಪೌಸ್ ಕಡೆ ಅಷ್ಟೇ. ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ವೈಫ್ ಕಡೆ ಅಥವಾ ನಿಮ್ಮ ಹಸ್ಬೆಂಡ್ ಕಡೆ. ನಿಮ್ಮ ಹಸ್ಬೆಂಡ್ಗೆ ರಿಲೇಷನ್ ನಿಮಗೂ ರಿಲೇಷನ್ನೇ ಅಫ್ಕೋರ್ಸು. ಸೊ ಇದು ನಿಮ್ಮನ್ನು ತೆಗಿಬೇಕು, ಜೀವಂತವಾಗಿ ತೆಗಿಬೇಕು ಅಂತಲೇ ಭಾಳ ಪ್ಲ್ಯಾನ್ ಮಾಡಿದ್ರು. ಎಲ್ಡರ್ಲಿ ಲೇಡಿ, ಆಯಿತಾ, ಕ್ವೀನ್ ಆಫ್ ಸೋರ್ಡ್ಸ್, ಆಯಿತಾ. ಇದು ಸೋರ್ಡ್ಸೇ ಬಂದಿರೋದ್ರಿಂದ ಇಲ್ಲಿ ಫಸ್ಟು ಎನರ್ಜಿ ಯಾವ ಥರ ತೋರಿಸ್ತು ಅಂತಂದರೆ, ಇದು ಇವ್ರದ್ದೇ ಎನರ್ಜಿ ಅಂತ ತೋರಿಸ್ತು. ಯಾರು ಕಿರೀಟ ಬೀಳ್ತಾ ಇದೆ ಅವ್ರದ್ದು ಎನರ್ಜಿ ಅಂತ. ಯಾಕೆ ಬೀಳ್ತಿದೆ ಅಂತ ಹೇಳಿದ್ನಲ್ಲ ಆಗ, ಆ ಥರ. ಬಟ್ ಇವಾಗ ಎನರ್ಜಿ ಚೇಂಜ್ ಆಗ್ತಾ ಇದೆ. ಈಗೇನು ಹೇಳ್ತಾ ಇದ್ದಾರೆ, ಇದು ಅವರ ಮಗನೂ ಇರ್ಬೋದು ಅಥವಾ ಮಗಳು ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಸೊ 3 ಜನದಲ್ಲಿ ಈ ಥರ ತೋರಿಸ್ತಾ ಇದ್ದಾರೆ ನನಗೆ, ಅರ್ಥ ಆಯ್ತಾ. ಎಸ್ ಬಾಬಾ, ವಾಟ್ ಎಲ್ಸ್? ಎಸ್ ಬಾಬಾ. ಓ, ನೋಡಿ ಇಷ್ಟು ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತಂದರೆ, ಭಯಂಕರ ಆ್ಯಕ್ಷನ್ ತೊಗೊಂಡಿದ್ದಾರಪ್ಪ, ಆಯಿತಾ. ಇವರೇ ತೊಗೊಂಡಿರೋದು. 3 ಜನ ಅಂತ ಅಂದಾಗ ಇವಾಗ ಯಾವ ಥರ ತೋರಿಸ್ತಿದ್ದಾರೆ ಗೊತ್ತಾ, ಎನರ್ಜಿ ಇದು ಮತ್ತು ಈ ಎನರ್ಜಿ ಒಂದೇ ಅಂತ ತೋರಿಸ್ತಾ ಇದ್ದಾರೆ, ಅರ್ಥ ಆಯ್ತಾ. ಅಂದರೆ ವಾಂಡ್ಸ್ ಎನರ್ಜಿ ನಿಮಗೆ ನೆಗೆಟಿವಿಟಿ ಮಾಡಿದ್ದು ನಿಮ್ಮ ಸ್ಪೌಸು. ಯಾತಕ್ಕೆ ಅಂದರೆ ದುಡ್ಡುಗೋಸ್ಕರ ಅಂತ ತೋರಿಸ್ತಾ ಇದ್ದಾರೆ, ಅರ್ಥ ಆಯ್ತಾ. ಈ ಥರ ತೋರಿಸ್ತಾ ಇದ್ದಾರೆ. ಈಗ ಹೆಂಗೆ ಎನರ್ಜಿ ಚೇಂಜ್ ಆಗ್ತಾ ಹೋಗುತ್ತೆ, ಅದಕ್ಕೆ ನೀವು ಮಧ್ಯ ಎಲ್ಲೋ ನೋಡಿದ್ರೆ ಗೊತ್ತಾಗಲ್ಲ, ಫುಲ್ ನೋಡಿದ್ರೇ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎನರ್ಜಿ ಚೇಂಜ್ ಆಗ್ತಾ ಹೋದಂಗೆ ನಾನು ಅದನ್ನೇ ಹಾಗೆ ಚೇಂಜ್ ಆಗ್ತಾ ಹೋಗ್ತೇನೆ ಹೇಳೋದೂ. ಈಗ ನೋಡೋಣ ಇದಕ್ಕೆ ಏನು ಬರುತ್ತೆ ಅಂತ. ಎಸ್ ಬಾಬಾ, ಪ್ಲೀಸ್ ಗೈಡ್. ಓ ನೋಡಿ, ತುಂಬ ಇದು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಎಲ್ಲ 3 ಫ್ಯಾಮಿಲಿಯವರು, ಆಯಿತಾ. ಬಟ್ ಇಲ್ಲಿ ಬರ್ತಾ ಇರೋದು ಎಲ್ಲ ಆ್ಯಕ್ಷನ್ ತೊಗೊಂಡಿರೋರು ಬರೀ 3 ಜನ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ಟಾರ್ಗೆಟ್ ಮಾಡಿ, ಆಯಿತಾ. 1 2 3 4 5 ಜನನ ಇನ್ನೊಂದಿದ್ದಾರ ನೋಡೋಣ ಇರಿ. ಎಸ್ ಬಾಬಾ, 5 ಜನನ ಅಂತಂದೆ ನೋಡಿ. 5 ಆಫ್ ಕಾಯಿನ್ಸ್ ಬಂತು, ಅಲ್ಲ ಸಾರಿ 6 ಆಫ್ ಕಾಯಿನ್ಸ್. ಓ, ದುಡ್ಡು ಖರ್ಚು ಮಾಡಿದ್ದಾರೆ ಅಂತಿದ್ದಾರೆಪ್ಪ ನೋಡಿ. ಸಖತ್ ದುಡ್ಡು ಕೊಟ್ಟಿದ್ದಾರೆ ಇವರೇ ಮಾಡಿಸಿರೋದು ಎಲ್ಲ ನೆಗೆಟಿವಿಟಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಕೆಳಗೆ ಬಂದಿದೆ ಕಾರ್ಡ್ ಇದು, ಆಯಿತಾ. ಸೊ 5 ಜನ ಅಂತ ಹೇಳ್ತಾ ಇದ್ದಾರೆ. 5 ಜನ ಆಯ್ತು ಸೇರಿ ಫ್ಯಾಮಿಲಿಯವರೇನೆ ಅಂತಿದ್ದಾರೆ. ಫಸ್ಟ್ ಆಫ್ ಆಲ್ 3 ಜನ 5 ಜನನೇ ಕರೆಕ್ಟು. ಸರಿ, ಇದು 3 + 2 5 ತಾನೇ, ಓಕೆನಾ. 5 ಆಫ್ ಕಪ್ಸು, 5 ಜನ ಫ್ಯಾಮಿಲಿಯವರು ಯಾರ್ಯಾರು ಅಂತ ತೋರಿಸ್ತಾ ಇದ್ದಾರೆ. ಯಾತಕ್ಕೆ ಅಂತಂದರೆ ಇಲ್ಲಿ ನೋಡಿ 6 ಆಫ್ ಕಾಯಿನ್ಸ್ ಬಂದಿದೆ. ಭಯಂಕರ ದುಡ್ಡು ಖರ್ಚು ಮಾಡಿದ್ದಾರೆ ನೆಗೆಟಿವಿಟಿ ಮಾಡೋಕ್ಕೆ ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ಮುಗ್ಸೋಕ್ಕೆ, ನೆಗೆಟಿವಿಟಿ ಮಾಡೋಕ್ಕೆ ಬೇಜಾನ್ ದುಡ್ಡು ಖರ್ಚು ಮಾಡಿದ್ದಾರೆ ಅಂತಿದ್ದಾರೆ. ಕೊಟ್ಟಿದ್ದಾರೆ ನೋಡಿ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಅರ್ಥ ಆಯ್ತಾ. ಕವರಲ್ಲಿ ಕ್ಲೋಸ್ಡ್ ಎನ್ವಲಪ್ ಇದೆ, ಎನ್ವಲಪ್, ಆಯಿತಾ. ಕವರ್ ಇದೆ ನೋಡಿ. ಅಂದರೆ ಜನಕ್ಕೆ ಗೊತ್ತಾಗಿಲ್ಲ, ಆಯಿತಾ, ಅದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಂಥ ದುರ್ಬುದ್ಧಿನಪ್ಪ ಅದು. ಯಾರು ನಿಮ್ಮನ್ನೇ ಮುಗ್ಸೋಕ್ಕೆ ಈ ಥರ ಮಾಡಿದ್ದಾರೆ. 5 ಜನ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಈಗಂತೂ, ಆಯಿತಾ. ಇಲ್ಲಿ ನೋಡಿ 5 ಕಪ್ಸ್, ಇಲ್ಲಿ 1 2 3 4 5 ಜನ ಬಿಟ್ಬಿಡ್ತಾರ ದೇವರು ಈ ಥರ ಎಲ್ಲ ಮಾಡಿದ್ರೆ.
ಅವ್ರೇನು ಗೊತ್ತಾ, ಅವರು ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅವ್ರ ಬಗ್ಗೆ ಮುಂದುವರೆದಿದ್ರೆ ಲೈಫಲ್ಲಿ ಎಲ್ಲೋ ಹೋಗ್ಬಿಟ್ಟಿರೋರು ಆಯಿತಾ, ಎಲ್ಲೋ ಹೋಗಿರೋರು. ಆದರೆ ಏನು ಮಾಡಿದ್ದಾರೆ, ನಿಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅಷ್ಟೇ. ಅವಾಗೇನಾಯಿತು, ನಿಮ್ಮನ್ನು ಟಾರ್ಗೆಟ್ ಮಾಡಿದ ತಕ್ಷಣ ಅವ್ರ ಕರ್ಮ ಆ್ಯಕ್ಟಿವೇಟ್ ಆಯಿತು ಅಂತಿದ್ದಾರೆ. ಅವ್ರ ಕರ್ಮ ಆ್ಯಕ್ಟಿವೇಟ್ ಆಗಿ ಇವಾಗ ಅವರ ನೀವೇನು ಕ್ರೌನ್ ಕೊಟ್ಟು ಕೂರಿಸಿದ್ರು ಅದೇ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅದು ಯಾರು ಇರ್ಬೋದು ಅದೇ ಹೇಳಿದಾರಲ್ಲ, ಫ್ಯಾಮಿಲಿಯವರೇ 5 ಜನ, ಮೇಯ್ನ್ 5 ಜನ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅದರಲ್ಲಿ ಒಬ್ಬರಂತೂ ನಿಮ್ಮ ಸ್ಪೌಸ್. ಅಯ್ಯೋ ರಾಮ. ಬಾಬಾ, ಎನಿಥಿಂಗ್ ಎಲ್ಸ್ ಬಾಬಾ? ಓಕೆ, ದ ವರ್ಲ್ಡ್ ಇದು ಕಂಪ್ಲೀಟ್ ಆಯಿತು ಅಂತಿದ್ದಾರೆ. ಅಂದರೆ ಇವ್ರುಗಳದ್ದು ಆಟ ಬಯಲಾಯಿತು. ನಾ ಹೇಳಿದ್ನಲ್ಲ, ಕ್ರೌನ್ ಬಿತ್ತು ಕೆಳಗೆ ಆಯಿತಾ. ಇದು ಇವಾಗ ಹೇಗೆ ಗೊತ್ತಾ, ದೇವರು ಮಾಡ್ತಾರೆ ಅಂತ ನಾವೇನು ಹೇಳ್ತೀವಿ, ಅದು ಹೇಗಾಗುತ್ತೆ ಅಂದರೆ ನಮ್ಮ ಕರ್ಮ ನೆಗೆಟಿವ್ ಆಗ್ತಾ ಆಗ್ತಾ ಆಯಿತಾ, ಅಂದರೆ ನಕಾರಾತ್ಮಕತೆಗತ್ತ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಭಗವಂತನೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಕರ್ಮ ನಾವು ಬಿಲ್ಡ್ ತುಂಬಿಟ್ಟಿರ್ತೀವಿ. ನಾವು ನೆಗೆಟಿವ್ ಕರ್ಮ ತುಂಬ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಜೀವನದಲ್ಲಿ. ದೇವರು ಹೆಲ್ಪ್ ಮಾಡೋಕ್ಕಾಗಲ್ಲ ಆವಾಗ. ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಜನ. ನಾವೇನು ಮಾಡೇ ಇಲ್ಲ ಅನ್ನೋ ಥರ ಮಾಡ್ತಾರೆ, ಬಟ್ ಅದು ಸುಮ್ಮನೆ ಹೊಡೆಯೋದಿಲ್ಲ ಆಯಿತಾ. ನಾವೇನು ಮಾಡಿದ್ದೀವಿ, ಏನು ಆ್ಯಕ್ಷನ್ ತೊಗೊಂಡಿದ್ದೀವಿ ಲೈಫಲ್ಲಿ, ಅದನ್ನು ಜ್ಞಾಪಕ ಮಾಡ್ಕೋಬೇಕು. ಸುಮ್ಮನೆ ಹೇಳೋಕ್ಕಾಗಲ್ಲ. ಇವಾಗ ಏನಾಗುತ್ತೆ ಅಂದರೆ, ಈಗ ದೇವ್ರು ಮಾಡಿದ್ದಲ್ಲ ಅದು ನಮ್ಮದೇ ಕರ್ಮ. ಈಗ ನಮ್ಮ ಕರ್ಮ ಹೆಂಗಾಗುತ್ತೆ ಅಂದರೆ, ಇವಾಗ ಅದೇ ಥರ ಸಕಾರಾತ್ಮಕವಾಗಿ ನಾವು ಪಾಸಿಟಿವ್ ಎನರ್ಜಿ ತುಂಬ್ತಾ ಇದ್ದೀವಿ ಅಂದ್ಕೊಳ್ಳಿ ನಮ್ಮಲ್ಲಿ. ಅವಾಗ ಏನಾಗುತ್ತೆ ಅಂದರೆ, ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಆಗ್ತಾ ಈ ಥರ ನೆಗೆಟಿವಿಟಿಗೆ ಕೆಲಸನೇ ಆಗೋದೇ ಇಲ್ಲ, ಹತ್ರನೂ ಬರೋಕ್ಕಾಗಲ್ಲ. ಕಟ್ ಮಾಡಿ ಬಿಸಾಕ್ತಿರ್ತಾರೆ ದೇವರೇನೇನೆ. ಯಾವುದೋ ರೂಪದಲ್ಲಿ ನಮ್ಮ ಏಂಜಲ್ಸ್ ಬಂದುಬಿಡ್ತಾರೆ ನಮ್ಮ ಹತ್ರಕ್ಕೆ, ಕಿತ್ತು ಬಿಸಾಕ್ತಿರ್ತಾರೆ. ಇವ್ರೇನು ಆ್ಯಕ್ಷನ್ ತಗೋತಾರೆ ಅದರ 10 ಪಟ್ಟು ಆ್ಯಕ್ಷನ್ ಭಗವಂತ ನಮ್ಗೆ ಹೆಲ್ಪ್ ಮಾಡ್ತಾ ಬಂದ್ಬಿಡ್ತಾರೆ. ಬರೀ ಭಗವಂತ ಅಂತ ಅಂದ್ಕೊಳ್ಳೋಕ್ಕಿಂತ, ಅದೇ ಹೇಳಿದ್ನಲ್ಲ, ನಮ್ಮ ಪೂರ್ವಜರಾಗಲಿ ಅಥವಾ ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ ಯಾರಲ್ಲಿರುತ್ತೆ ಅವರೆಲ್ಲರೂ ಬಂದುಬಿಡುತ್ತಾರೆ, ಅಡ್ಡ ಬರ್ತಾರೆ. ಅಂದರೆ ಅವ್ರುಗಳ ಹೆಲ್ಪು ಬರ್ತಾ ಹೋಗ್ಬಿಡುತ್ತೆ. ಇಲ್ಲೇನಾಗಿದೆ ಅಂತಂದರೆ, ಅವ್ರು ಮಾಡಿದ್ದು ಕರ್ಮ, ಪಾಪದ ಕರ್ಮ ಏನಾಗಿದೆ, ಪಾಪದ ಬುತ್ತಿ ಹೋಗ್ಬಿಟ್ಟಿದೆ. ಅರ್ಥ ಆಯ್ತಾ? ತುಂಬಿಟ್ಟು ಅಂದರೆ ನಕಾರಾತ್ಮಕತೆ ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಜೀವನದಲ್ಲಿ ಅಂತಂದರೆ, ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಆ ಥರ ಮಾಡ್ಕೊಂಡಿದ್ದಾರೆ. ಅವರೇ ಮಾಡ್ಕೊಂಡಿರೋದು, ಅವ್ರ ಜೀವನ ಅವರೇ ಮಾಡ್ಕೊಂಡಿರೋದು ಅಂತ ತೋರಿಸ್ತಿದ್ದಾರೆ. ಅದಕ್ಕೆ ನೀವು ಏನೂ ಮಾಡೋಕ್ಕಾಗಲ್ಲ ಬಿಡಿ, ಅನುಭವಿಸ್ತಾರಷ್ಟೆ. ಆಯಿತಾ? ನೆಕ್ಸ್ಟ್ ನೋಡೋಣ ಇನ್ನೇನು ಬರುತ್ತೆ ಕಾರ್ಡ್ಸ್ ಅಂತ. ಎಸ್ ಬಾಬಾ. ಓ ಮೈ ಗಾಡ್, ನೈಟ್ ಆಫ್ ಸ್ವೋರ್ಡ್ಸ್. ಓಕೆ, ಇದು ಯಾರೋ ಅಂದರೆ ನೈಟ್ ಆಫ್ ಸ್ವೋರ್ಡ್ಸ್ ಏನು ಗೊತ್ತಾ, ಇದು ಓಕೆ ಓಕೆ ನಿಮ್ಮನ್ನು ತೆಗಿಯೋಕ್ಕೆ ನನಗೆ ಇಲ್ಲಿ ಆ್ಯಕ್ಚುಲಿ ಸ್ಪಿರಿಟ್ ಥರ ಕಾಣಿಸ್ತಾ ಇದೆ. ಇದು ಅಂದರೆ ನೆಗೆಟಿವ್ ಸ್ಪಿರಿಟ್ ಎನರ್ಜಿ ಬರ್ತಾ ಇದೆ ಆಯಿತಾ. ಅಂದರೆ ನಿಮ್ಮನ್ನು ಮುಗಿಸೋಕ್ಕೆ ಒಂದು ನೆಗೆಟಿವಿಟಿನ ಕಳಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ನೆಗೆಟಿವ್ ಎನರ್ಜಿನೇ ಕಳಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಥರ ಎಲ್ಲ ಮಾಡ್ತಾರೆ. ಎಸ್ ಬಾಬಾ, ವಾಟ್ ಎಲ್ಸ್ ಬಾಬಾ, ಪ್ಲೀಸ್ ಗೈಡ್, ವಾಟ್ ಎಲ್ಸ್, ಇನ್ನೇನು ಹೇಳಬೇಕು? ಓ ಮೈ ಗುಡ್ನೆಸ್, 10 ಆಫ್ ವಾಂಡ್ಸ್. ನೀವು ಯಾವ ಥರ ಇದನ್ನೆಲ್ಲ ತಡ್ಕೊಂಡಿದ್ದೀರಾ ಅಂತಂದರೆ, ಪಾಪ ನಿಜವಾಗ್ಲೂ ಹೇಳ್ತೀನಿ, ಇದೇನಪ್ಪ ಇವ್ರುಗಳು ಈ ಥರ ಎಷ್ಟು ಹೋಪ್ಲೆಸ್ಸಾಗಿ ಬಿಹೇವ್ ಮಾಡಿದ್ದಾರೆ ಅಂದರೆ, ಎಲ್ಲ ನಿಮ್ಮ ಫ್ಯಾಮಿಲಿಯವರು ಅಂತ ಹೆಸರಿಗೆ. ಆದರೆ ನಿಮ್ಗೆ ಅಷ್ಟೇ ಬರ್ಡನ್ ಕೊಟ್ಟಿದ್ದಾರೆ. ಎಷ್ಟು ಜೀವನದ ಬರ್ಡನ್ ಅಂದರೆ, ನೀವು ಹೆಂಗೆ ಸಹಿಸ್ಕೊಳ್ಳೋದು ಈ ಥರ ಮಾಡಿಬಿಟ್ರೆ. ಅದು ಮನೆಯವರೇನೆ ಈ ಥರ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಎಲ್ಲಿಗೆ ಹೋಗ್ತೀರಾ, ಯಾರ ಮೊರೆ ಹೋಗ್ತೀರಾ, ಯಾರಿಗೆ ಹೋಗಿ ಹೇಳ್ಕೊತೀರಾ? ಯಾರಿಗೆ ಹೋಗಿ ಹೇಳಿದ್ರು ಕೇಳೋದು ಇಲ್ಲ. ಯಾಕೆಂದರೆ ಎಲ್ಲ ಕಳ್ರೇನೆ, ಇರೋರೆಲ್ಲರೂ ಕಳ್ರೇನೆ, ಎಲ್ಲ ಜೊತೆಗೆ ಇರೋರು. ನೀವು ಹೇಳ್ಕೊಂಡ್ರೂ ಪ್ರಯೋಜನ ಆಗೋದಿಲ್ಲ ಅಂತ ಕಳ್ಳ ಬುದ್ಧಿ ತೋರಿಸ್ತಾ ಇದ್ದಾರೆ ಇವಾಗ ನನಗಿಲ್ಲಿ ಆಯಿತಾ. ಅಂದರೆ ಇವರು ಪ್ಲ್ಯಾನ್ ಮಾಡಿದ್ದಾರೆ, ಏನು ಬಂದರೂ ಮೆಸೇಜ್ ಬಂತಾ, ಏನಾದರೂ ಒಂದು ಇಷ್ಟು ಸಿಕ್ಕಿದ್ರೆ ಸಾಕು,
ಕತೆ ಆಯಿತಾ. ಅದನ್ನು ಒಂದು ದೊಡ್ಡ ಸ್ಟೋರಿ ಮಾಡಿ ಇವರಂತೂ ಭಯಂಕರವಾಗಿ ಉಪಯೋಗಿಸಿದ್ದಾರೆ. ಫುಲ್ಲು ನೋಡಿ ಸ್ನೇಕ್ 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 ಮೈ ಭರ್ತಿ ಸ್ನೇಕೇನೆ ಆಯಿತಾ. ವಿಷಭರಿತ ಮಹಾತಾಯಿ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಅಂದರೆ ಆ ಥರ ಎಲ್ಲ ಮಾಡಬಾರ್ದು, ತುಂಬ ತಪ್ಪು ಮಾಡಿದ್ದಾರೆ. ನಾನು ಈ ಥರ ಎಲ್ಲ ಹೇಳ್ತೀನಿ ಅಂತಂದಾಗ ನಾನು ಜಡ್ಜ್ ಮಾಡೋಕ್ಕೆ ಅಂತಲ್ಲ, ಬಟ್ ಕಾರ್ಡ್ಸ್ ಏನು ಬರುತ್ತೆ ಅದನ್ನು ಹೇಳ್ತಾ ಇದ್ದೀನಿ. ಅವ್ರು ಮಾಡೋದು ತಪ್ಪೇನೇನೆ, ಮಾಡಬಾರ್ದು ಅಂತ. ಅಟ್ಲೀಸ್ಟು ಮುಂದೆ ಯಾರಿಗಾದ್ರೂ ನಿಮ್ಮ ಎನಿಮೀಸ್ಗೆ ಈ ಥರ ಕಾರ್ಡ್ ಸಿಕ್ಕಿದ್ರೆ, ಈ ಥರ ಈ ವಿಡಿಯೋ ಆ ಥರ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾವ್ದಾದ್ರು ಪ್ರಶ್ನೆ ಮಾಡ್ತಿರ್ತಾರೆ, ನಮ್ಗೆ ಯಾಕೆ ಹಿಂಗಾಯಿತು ಅಂತ ಪ್ರಶ್ನೆ ಮಾಡ್ತಾಯಿದ್ರೆ ಅರ್ಥ ಮಾಡ್ಕೊಳ್ಳಿ. ನೀವು ಏನು ಮಾಡಿದ್ದೀರಾ, ನಿಮ್ಮ ಕರ್ಮ ಸರಿಗಿತ್ತಾ ಅಂತ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಫಸ್ಟೇ ಇದು ಕಾರ್ಡ್ ಬಂದಿರೋದು ಆಯಿತಾ. ಯಾತಕ್ಕೆ ಉರುಳಿತು, ನಿಮಗೊಂದು ಒಳ್ಳೆ ಸ್ಥಾನ, ಉನ್ನತ ಸ್ಥಾನ ಇತ್ತು, ನಿಮ್ಮ ಜೀವನದಲ್ಲಿ ಒಂದು ಉನ್ನತ ಸ್ಥಾನ ಇತ್ತು ನಿಮಗೆ, ಅದು ಭಗವಂತ ಕಲ್ಪಿಸಿದ್ದು. ಯಾಕೆ ಬಿದ್ದೋಯ್ತು ಅಂದರೆ ನಿಮ್ಮ ಕರ್ಮದಿಂದ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅದು ಅವ್ರಿಗೆ ಅರ್ಥ ಆಗಬೇಕು. ಬಟ್ ಇದು ಅಂತೂ ಭಯಂಕರ ನೆಗೆಟಿವಿಟಿ, ಸುಳ್ಳಂತೂ ಅಲ್ಲ, ಖಂಡಿತ ಕಾರ್ಡ್ಸ್ ಬರ್ತಿರೋದು ಸುಳ್ಳಲ್ಲ. ಇದು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂದರೆ ಮೋಸ್ಟ್ಲಿ ನಾನು ಹೇಳ್ತೀನಿ ಲಕ್ಷದಲ್ಲಿ ಕೊಟ್ಟಿದ್ದಾರೆ ದುಡ್ಡು ಆಯಿತಾ. ಒಂದು 10 ಸಲನೂ ದುಡ್ಡು ಕೊಟ್ಟಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಒಂದು 10 ಸಲ, ಒಂದು ಲಕ್ಷ ರೂಪಾಯಿಗಳು ಜಾಸ್ತಿನೇ ಖರ್ಚು ಮಾಡಿದ್ದಾರೆ. ಒಂದು 10 ಸಲ ಹೋದಾಗೆಲ್ಲ ಕೊಟ್ಟು ಮುಗಿಸು ಅನ್ನೋ ಥರ ಕೇಳಿಸ್ತಾ ಇದೆ. ಹೆಂಗೋ ಕ್ಲೋಸ್ ಮಾಡು, ಕ್ಲೋಸ್ ಅಂತ. ಅದೇ ವರ್ಲ್ಡ್ ಕಾರ್ಡ್ ಬಂದಿರೋದು, ವರ್ಲ್ಡ್ ಕಾರ್ಡ್ ಕ್ಲೋಸ್ ಮಾಡು ಅಂತ. ಬಟ್ ಇವಾಗ ಅವರೇ ಕ್ಲೋಸ್ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ತೋರಿಸ್ತಿದ್ದಾರೆ. ಅವರೇ ಕ್ಲೋಸ್ ಆಗೋ ಪರಿಸ್ಥಿತಿ ಬಂದಿದೆ. ಅವ್ರಿಗೆ ಯಾರನ್ನ ಎದುರಾಕೊಂಡ್ರು ಗೊತ್ತಾ, ಯಾರಿಗೆ ಬಿಟ್ಟರು ಗೊತ್ತಾ, ಈ ಥರ ಒಂದು ಸ್ಪಿರಿಟ್ನ ಯಾರಿಗೆ ಬಿಟ್ಟರು, ನೆಗೆಟಿವಿಟಿ ಮಾಡಿರೋದು, ಆ್ಯಕ್ಚುಲ್ ನೆಗೆಟಿವಿಟಿ ಮಾಡಿ ಕಳಿಸಿದ್ದಾರೆ ನಿಮ್ಮನ್ನು ಮುಗ್ಸೋಕ್ಕೆ ಆಯಿತಾ. ನಿಮ್ಮ ಶಕ್ತಿ ಏನು, ನಿಮ್ಮ ಭಕ್ತಿ ಏನು ದೇವ್ರ ಮೇಲೆ, ಅದನ್ನು ತಿಳ್ಕೊಳ್ಳಿಲ್ಲ ಆಯಿತಾ. ಮಾಡಿದ್ರು ಅದೇನೇ 2 ಆಫ್ ಕಪ್ಸ್ ಇಲ್ಲಿಗೆ ಬಂದಿರೋದು. ನೀವು ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ರಿ. ಇವಾಗ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ನೀವು ಹೋಗ್ತಾ ಇದ್ದೀರಾ, ಅವರು ಉರುಳಿ ಬೀಳ್ತಾ ಇದ್ದಾರೆ ಅಷ್ಟೆ. ಓ ಗಾಡ್. ಎಸ್ ಬಾಬಾ, ಲಾಸ್ಟ್ ಒನ್ ಕಾರ್ಡ್. ನೋಡಿ ನಾನು ಏನು ಹೇಳಿದೆ ಅಷ್ಟೇ, ಚಾರಿಯಟ್ ಬಂತು. ಎಲ್ಲರಿಗೂ ಅರ್ಥ ಆಗಿದೆ ನಿಜ ಸ್ಥಿತಿ ಏನು ಅಂತ. ನೀವು ಈಗಿನೂ ಹೇಳಿದೆ ಅಲ್ವಾ, ನೀವು ಕಂಪ್ಲೀಟಾಗಿ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂತ. ಚಾರಿಯಟ್ ಬಂತು, ಹೋಗೋದು ಖಂಡಿತ ಆಯಿತಾ. ಇದು ಕಾರ್ಡ್ಗಳು ಮಾತಾಡ್ಸೋದು ಸುಮ್ಮನೆ ಅಲ್ಲ, ಹೇಳಿಸ್ತಾ ಇರೋದು ಬಾಬಾ ಅವರು ಆಯಿತಾ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಎದುರಾಕೊಂಡು ನಿಮ್ಮನ್ನು ಉರುಳಿಸೋಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ ಫ್ಯಾಮಿಲಿಯವರು. ತುಂಬ ಬರೀ ಅಷ್ಟೇ ಅಲ್ಲ, ದುಡ್ಡು ಭಯಂಕರ ಖರ್ಚು ಮಾಡಿದ್ದಾರೆ, ಜೊತೆಗೆ ಸ್ಪಿರಿಟ್ ಕಳಿಸಿದ್ದಾರೆ. ಆ್ಯಕ್ಚುಲಿ ನೆಗೆಟಿವಿಟಿ ಮಾಡಿ ನಿಮಗೆ ಮುಗಿಸೋದಕ್ಕೆ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ನೀವು ಅದನ್ನೆಲ್ಲ ಕಂಪ್ಲೀಟ್ ಆಯಿತು. ನಿಮ್ಮ ಸ್ಪೌಸು ಭಾಳ ಉನ್ನತ ಸ್ಥಾನದಲ್ಲಿದ್ದರೂ ಉರುಳ್ಕೊಂಡು ಬೀಳ್ತಾ ಇದೆ. ಯಾಕೆಂದರೆ ಅವರ ನಕಾರಾತ್ಮಕತೆಯಿಂದನೇ ಅವ್ರು ಬೀಳ್ತಾ ಇದೆ. ಅವರ ಸ್ಥಾನಮಾನ, ಮರ್ಯಾದೆ, ಒಂದು ಘನತೆ ಏನಿತ್ತು ಸಮಾಜದಲ್ಲಿ ಅದು ಉರುಳು ಬೀಳ್ತಿದೆ. ಅದೇ ನಿಮ್ಮ ಸ್ಥಾನಮಾನ ಉನ್ನತ ಮಟ್ಟಕ್ಕೆ ಏರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ. ಆ್ಯಂಡ್ ಇದು ಖಂಡಿತ ದೇವರ ದಯೆ, ದೇವರ ಆಶೀರ್ವಾದ, ಜೊತೆಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಎಲ್ಲ ಸೇರಿದೆ ಆಯಿತಾ. ಗಾಡ್ಸ್, ಏಂಜಲ್ಸ್, ನೀವೆಲ್ಲೇ ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ ಅವರ ಆಶೀರ್ವಾದ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇವ್ರ ಕತೆ ಎಲ್ಲ ಬೇಡ ಬಿಡಿ, ಯಾರ್ಯಾರಿಗೆ ಏನೇನಾಗುತ್ತೆ ಅದೆಲ್ಲ ನೆಕ್ಸ್ಟ್ ನೋಡೋಣ. ಎನಿಮೀಸ್ಗೇನು, ಹೇಟರ್ಸ್ಗೇನು ಅಂತ ನೋಡೋಣ. ಇದು ಈ ಥರ ಮಾಡಿದ್ದಾರೆ, ಅರ್ಥ ಆಯ್ತಾ. ನಿಮಗೆ ಗೊತ್ತಾಗಿರಲ್ಲ ಏನು ನಡೀತಿದೆ ನಮ್ಮ ಬೆನ್ನಿಂದೆ ಅಂತ. ಅದಕ್ಕೆ ಇದನ್ನು ಮಧ್ಯ ಇದನ್ನು ಮಾಡಿದ್ರೆ ಈ ಥರ ಒಂದೊಂದು ವೀಡಿಯೋ ಸ್ವಲ್ಪ ಅರ್ಥ ಆಗ್ತಾ ಹೋಗುತ್ತೆ ಏನು ನಡೀತಿದೆ ಜೀವನದಲ್ಲಿ ಅಂತ. ಓಕೆನಾ. ಓಕೆಪ್ಪ, ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ನನಗೂ ಇಷ್ಟ ಆಯಿತು ಖಂಡಿತ. ಸೊ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹಾಗೇ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಓಕೆ, ಮತ್ತೆ ಇನ್ನೊಂದು ವಿಶೇಷ ವಿಡಿಯೋ ಜೊತೆ ಬೇಗ ವಾಪಸ್ ಬರ್ತೀನಿ ನಾಳೆನೇ. ಥ್ಯಾಂಕ್ ಯು.